ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಮ್ಮ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವಂಥ ಆಗಸ್ಟ್ 15th ಸ್ವತಂತ್ರ ದಿನಾಚರಣೆ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಸೊ ನಾವೆಲ್ಲ ಅದನ್ನು ಕೂಡ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೊಂದು ಅಗ್ನಿ ಪರೀಕ್ಷೆ ಇದೆ. ಸೊ ಬಿಗ್ ಬಾಸ್ದು ಯಾವ ರೀತಿ ಅಂತ, ಸೊ ಅದನ್ನು ಕೂಡ ಯಾವ ರೀತಿಯಾಗಿ ಟ್ಯಾಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ನಾವು ಇವಾಗ ನಮ್ಮನೆ ಹತ್ರ ಇರೋ ಮೆಟ್ರೋ ಸ್ಟೇಷನ್ಗೆ ಬಂದಿದ್ವಿ. ಸೊ ಅಲ್ಲಿಂದ ಟಿಕೆಟ್ ತೊಗೊಂಡು ಬಂದರು ನಮ್ಮ ಹಸ್ಬೆಂಡು. ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಮಗ, ಅವರು ಕೂಡಿ ಹೋಗಬೇಕು ಅಂತ, ವೀಕೆಂಡಲ್ಲಿ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಸಂಡೇ ಅಲ್ವಾ, ಹೋಗ್ತಾ ಇದ್ವಿ. ಸೊ ತುಂಬ ರಶ್ ಇತ್ತು. ಸೊ ಮೆಟ್ರೋ ಸ್ಟೇಷನಲ್ಲಿ ಹಾಗೆ ನಮ್ಮ ಮೆಟ್ರೋ ಬಂತು, ಹೋಗಬೇಕು ಅಂತ ನಾವು ಹೋದ್ವಿ. ಲಾಲ್ಬಾಗ್ಗೆ ರೀಚ್ ಆದ್ವಿ. ಸೊ ರೀಚ್ ಆಗಿಬಿಟ್ಟು, ಇದು ಲಾಲ್ಬಾಗ್ ಸರ್ಕಲ್ಲು. ಸೊ ಈ ಸರ್ಕಲಲ್ಲಿ ಅಪೋಸಿಟಾಗೆ ಲಾಲ್ಬಾಗ್ ಇರೋದು, ಫ್ಲವರ್ ಶೋ ನಡೀತಾ ಇರೋದು. ಸೊ ಅಲ್ಲಿಗೆ ಹೋಗಬೇಕು ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ಏನೇನು ಅಂದರೆ ಹೂಗಳನ್ನ ಯಾವ ರೀತಿಯಾಗಿ ಅಲಂಕಾರ ಮಾಡ್ತಾರೆ, ಸೊ ಅಲ್ಲಿ ಯಾವ ಥರ ಕ್ಲೀನ್ನೆಸ್ ಇತ್ತು, ಸೊ ಮತ್ತು ಯಾವ ರೀತಿಯಾಗಿ ಕಂಡೀಷನ್ಗಳಿದೆ, ಸೊ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾವಿಲ್ಲಿ ಒಳಗಡೆ ಹೋಗ್ಬೇಕು. ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಸೊ ಲಾಲ್ಬಾಗ್ ಎಂಟ್ರಿ ಇದು. ಸೊ ಅಲ್ಲಿ ಟಿಕೆಟನ್ನು ತೊಗೋಬೇಕು. ಸೊ ಹೊರಗಡೆ ಎಲ್ಲ ಸ್ನ್ಯಾಕ್ಸು ಮತ್ತು ಎಲ್ಲ ಇರುತ್ತೆ. ಸೊ ನಾವು ಸಂಡೇ ಬಂದ್ರಿಂದ ತುಂಬ ರಶ್ ಇತ್ತು. ಫುಲ್ ಕ್ಲೌಡ್ ಆಗಿತ್ತು ಅಂತಲೇ ಹೇಳ್ಬೋದು ಒಳಗಡೆ. ನಾವು ಟಿಕೆಟ್ ತೊಗೋಬೇಕಂದ್ರೆ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ಒಳಗಡೆ. ಸೊ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಟಿಕೆಟನ್ನು ತೊಗೋಬೋದು. ಸೊ ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ, ಆಗಿದ್ರೆ ಇಲ್ಲಿ 4 ಕೌಂಟರ್ಸ್ ಇದೆ. ಕ್ಯಾಶು ಕೊಡ್ತೀನಿ ಅನ್ನೋರಿಗೆ ಬೇರೆ ಕೌಂಟರ್ ಇದೆ. ಸೊ ಆನ್ಲೈನ್ ಪೇ ಮಾಡ್ತೀನಿ ಅನ್ನೋರಿಗೆ ಬೇರೆ ಇದೆ, ಮತ್ತು ಸ್ಕ್ಯಾನರ್ ಯೂಸ್ ಮಾಡೋರಿದ್ರೆ ಸೊ ಇಲ್ಲಿ ಕೌಂಟರ್ ಇದೆ. ಸೊ ಇಲ್ಲಿ ವೀಕ್ ಡೇಸಲ್ಲಿ ಬಂದರೆ 80 ರೂಪೀಸ್ ಇರುತ್ತೆ ಪರ್ ಹೆಡ್ಡು. ವೀಕೆಂಡಲ್ಲಿ ಬಂದರೆ 100 ರೂಪೀಸ್ ಇರುತ್ತೆ. 12 ವರ್ಷದ ಮಕ್ಕಳು ಇದ್ದರೆ, ಅಂದರೆ 12 ವರ್ಷ ಮೇಲ್ಪಟ್ಟವ್ರಿಗೆ 30 ರೂಪೀಸ್ ಇರುತ್ತೆ. ಸೊ ಹಂಗೆ ಸ್ಕೂಲ್ ಮಕ್ಕಳು, ಸ್ಕೂಲ್ ಯೂನಿಫಾರ್ಮಲ್ಲಿ ಬಂದರೆ 10th ಫ್ರೀ ಇರುತ್ತೆ. ಹಾಗೆ ಇಲ್ಲಿ ಸೆಕ್ಯೂರಿಟಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾಯಿದ್ರು. ಸೊ ಇಲ್ಲಿ ಏನಂದರೆ 220ನೇ ಫಲಪುಷ್ಪ ಪ್ರದರ್ಶನ. ಈ ವರ್ಷ ಫಲಪುಷ್ಪ ಪ್ರದರ್ಶನದಲ್ಲಿ ಯಾವ ಥೀಮ್ ತಗೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ಗಂಗರ ಸಾಮ್ರಾಜ್ಯದ ಕುರಿತು ಒಂದು ವೈಭವ ಅಂತಲೇ ಹೇಳ್ಬೋದು. ಕರ್ನಾಟಕ ರಾಜ್ಯದ ಮನೆತನಗಳಲ್ಲಿ ಮೊದಲಿಗೆ ನಮ್ಮನ್ನು ಆಳಿದಂತಹ ಗಂಗರ ಸಾಮ್ರಾಜ್ಯದ ಥೀಮನ್ನು ಇಲ್ಲಿ ಈ ವರ್ಷ ಫಲಪುಷ್ಪ ಪ್ರದರ್ಶನದಲ್ಲಿ ನಮಗೆ ತೋರ್ಪಡಿಸಿದ್ದಾರೆ. ಅಂದರೆ ಪ್ರತಿ ವರ್ಷವೂ ಒಂದೇನಾದರೂ ಥೀಮ್ ಇಟ್ಕೊಂಡೇ ಮಾಡೋದು. ಸೊ ಮತ್ತು ಇಲ್ಲಿ ಏನಂದರೆ ಎವ್ರಿ ಇಯರ್ 2 ಟೈಮ್ಸ್ ಇಲ್ಲಿ ಈ ಥರ ಫ್ಲವರ್ ಶೋ ನಡೆಯೋದು. ಅಂದರೆ ಆಗಸ್ಟ್ 15 ಮತ್ತು January 26 ಅಂದರೆ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ. ಎವ್ರಿ ಇಯರ್ 2 ಟೈಮ್ಸ್ ಇಲ್ಲಿ ಫ್ಲವರ್ ಶೋ ನಡೆಯೋದು. ಸೊ ಈ ಬಾರಿ ಆಗಸ್ಟ್ 6 to 17th ಫ್ಲವರ್ ಶೋ ನಡೆಯುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಮುಗಿದಿದೆ. ನಾವು ಬಂದಿದ್ದು ಸಂಡೇ ಅಲ್ವಾ, ಸೊ ಹಾಗೆ ಇನ್ನೂ ಸ್ವಲ್ಪ ದಿನ ಇದೆ. ಸೊ ನೀವು ಬಂದು ವಿಸಿಟ್ ಮಾಡಿ. ಸೊ ಫ್ಲವರ್ ಶೋನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಷ್ಟೇ ನೀಟಾಗಿತ್ತು. ಒಳಗಡೆ ಎಂಟ್ರಿ ಆಗಬೇಕು ಅಂತ ಹೋಗ್ತಾ ಇದ್ವಿ. ಇಲ್ಲೆಲ್ಲ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ. ಸೊ ಇದೇ ಥರನೇ ಪ್ರತಿ ವರ್ಷವೂ ಒಂದೇನಾದರೂ ಥೀಮ್ ಇಟ್ಕೊಂಡೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಕ್ಲೌಡ್ ಇತ್ತು, ಏನೋ ಗೊತ್ತಿಲ್ಲ, ಫುಲ್ ಜನ ಬಂದಿದ್ದರು. ಇದೇನಪ್ಪ ಅಂದರೆ ನಮ್ಮ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಬಿಗ್ ಬಾಸ್ ಸೀಸನ್ 13ಗೆ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಈ ಬಾರಿ ವಿಶೇಷ ಜೊತೆಗೆ ಟ್ವಿಸ್ಟ್ ಏನಪ್ಪ ಅಂದರೆ, ಬಿಗ್ ಬಾಸ್ ಮನೆಗೆ ಈ ಬಾರಿ ಬಿಗ್ ಬಾಸ್ ಸೀಸನ್ 13ಗೆ ಕಾಮನ್ ಮ್ಯಾನ್ಸ್ ಕೂಡ ಎಂಟ್ರಿ ಆಗ್ತಿದ್ದಾರೆ. ಸೊ ಕಾಮನ್ ಮ್ಯಾನ್ಸ್ಗೆ ಈಸಿಯಾಗಿ ಕಳಿಸೋದಕ್ಕೆ ಆಗೋದಿಲ್ವಲ್ವ. ಸೊ ಅದಕ್ಕೆ ಹಾಗಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಪೇಸ್ ಮಾಡಿರ್ತಾರೆ. ಸೊ ಈಗ ಆಗಸ್ಟ್ 16ಗೆ ಅಂದರೆ ಆಗಸ್ಟ್ 16ನೇ ತಾರೀಕಿನಿಂದ ಅಗ್ನಿ ಪರೀಕ್ಷೆ, ಅಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗಿರೋದು. ಅದಕ್ಕಿಂತ ಮುಂಚೆ ಸೊ ಕಾಮನ್ ಮ್ಯಾನ್ಸ್ಗೆ ಮತ್ತೊಮ್ಮೆ ಚಾನ್ಸ್ ಕೊಟ್ಟಿರೋದಂತ ಕಲರ್ಸ್ ಕನ್ನಡ ಜೊತೆಗೆ ಈ ಬಿಗ್ ಬಾಸ್ ಕಾರ್ಯಕ್ರಮವು ನಡೀತಿದೆ. ಸೊ ಅಂದರೆ ಅಗ್ನಿ ಪರೀಕ್ಷೆ, ಈ ಚೇರ್ ಮುಂದೆ ನಿಂತ್ಕೊಂಡು ನೀವು ಫೋಟೋ ತೆಗೆದು, ಅಂದರೆ ಸೆಲ್ಫಿ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಕಲರ್ಸ್ ಕನ್ನಡ ಫೇಸ್ಗೆ ಟ್ಯಾಗ್ ಮಾಡಬೇಕಾಗತ್ತೆ. ದಿನದಲ್ಲಿ 5 ಜನ ಯಾರು ಬೆಸ್ಟ್ ಸೆಲ್ಫಿ ಆ ಕಂಟೆಸ್ಟೆಂಟಲ್ಲಿ ಗೆದ್ದಿರೋರು ಯಾರಾಗ್ತಾರಲ್ಲ, ಅಂದರೆ ಯಾರಿರ್ತಾರಲ್ಲ ಅವರಿಗೆ ವಾರದ ಕತೆ ಕಿಚ್ಚನ ಜೊತೆ ಲೈವ್ ಎಪಿಸೋಡ್ ನೋಡೋ ಅವಕಾಶ ಸಿಗುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ನೀವು ಇಲ್ಲಿ ಬಂದು ಸೆಲ್ಫಿ ತಕ್ಕೊಂಡು ಟ್ಯಾಗ್ ಮಾಡಿ ಅಂತ ಹೇಳ್ತೀನಿ. ಸೊ ನಾವು ಬೇಗ ಸೆಲ್ಫಿ ತಕ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ.
ಹಾಗೆ ಇಲ್ಲಿ ಒಂದು ಸೆಲ್ಫಿ ತಕ್ಕೋಬೇಕಾಗತ್ತೆ. ಇದೇನಪ್ಪ ಅಂದರೆ ಎಕೋ ಪ್ಲ್ಯಾಂಟೆಡ್ ಎಲಿವೆಂಟರ್ಸ್ ಸ್ಟಾಲ್ನಲ್ಲಿ ಸೆಲ್ಫಿ ತಕ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ, ನಿಮ್ಮ ಸೆಲ್ಫಿಯನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಆ್ಯಂಡ್ ಆ್ಯಟ್ ಎಕೋ ಪ್ಲ್ಯಾಂಟೆಡ್ ಎಲಿವೆಂಟರ್ಸ್ ಅದಕ್ಕೆ ನೀವು ಟ್ಯಾಗ್ ಮಾಡಬೇಕಾಗತ್ತೆ. ಹಾಗೆ ಟ್ಯಾಗ್ ಮಾಡೋದ್ರಿಂದ ನೀವು ಕೂಡ ಚಿನ್ನದ ನಾಣ್ಯವನ್ನು ಗೆಲ್ಬೋದು. ಸೊ ನೀವು ಕೂಡ ಸೆಲ್ಫಿ ತಗೊಂಡು ಟ್ಯಾಗ್ ಮಾಡಿ ಹಾಗೆ ಚಿನ್ನದ ನಾಣ್ಯವನ್ನು ಗೆಲ್ಲುವ ಅವಕಾಶ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ. ಸೊ ಇದು ಒಳಗಡೆ ಹೋಗಿದರೆ ಅಲ್ಲಿ ಸೆಲ್ಫಿ ಕೂಡ ತಗೋಬೋದು. ಸೊ ಸೆಲ್ಫಿ ತೆಗೆಯುತ್ತೆ. ಹಾಗೆ ನಾವು ಇದನ್ನು ಕೂಡ ಪೋಸ್ಟ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಥರ ಮಾಡಬೇಕು ಅಂತ ತಗೊಂಡ್ಬಿಟ್ಟು ಹೋಗ್ತಾಯಿದ್ವಿ. ಸೊ 2 ಚಾನ್ಸನ್ನು ನೀವು ಮಿಸ್ ಮಾಡ್ಕೋಬೇಡಿ. ಒಂದು ಬಿಗ್ ಬಾಸ್, ಒಂದು ಚಿನ್ನದ ನಾಣ್ಯನ ಗೆಲ್ಲೋದು. ಹಾಗೆ ನೆಕ್ಸ್ಟು ನಾವು ಗ್ಲಾಸ್ ಹೌಸ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಗ್ಲಾಸ್ ಹೌಸ್ಗೆ ಹೋಗ್ತಾಯಿದ್ವಿ. ಸೊ ಮೇನ್ ಇಂಪಾರ್ಟೆಂಟ್ ಇರೋದು ನಮ್ದು ಅದೇ ಅಲ್ವಾ. ಸೊ ಫ್ಲವರ್ ಶೋ ನೋಡೋದು, ಹಾಗೆ ಒಳಗಡೆ ಹೋಗಬೇಕು ಅಂತ ಬಂದಿದ್ವಿ. ನೋಡಿ ಇಲ್ಲಿ ಗ್ಲಾಸ್ ಹೌಸ್ ಇರೋದು. ಈ ಗ್ಲಾಸ್ ಹೌಸ್ ಒಳಗಡೆ ಅದನ್ನೆಲ್ಲ ಫ್ಲವರ್ ಶೋ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ತುಂಬ ಕ್ಲೌಡ್ ಇತ್ತು, ಸಂಡೇ ಅಲ್ವಾ, ವೀಕೆಂಡ್ ಬಂದರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಸೊ ಕ್ಯೂ ಅಲ್ಲಿ ನೋಡಿ ಯಾವ ಥರ ನಿಂತಿದ್ದಾರೆ ಅಂತ, ತುಂಬ ಜನ ಇದ್ದರು. ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ನಿಂತ್ಕೊಂಡಿದ್ದಾರೆ ಅಂತ. ಸೊ ಲೈನ್ ಹಚ್ಕೊಂಡ್ಬಿಟ್ಟು ಹೋಗಬೇಕು ಅಂತ ಮಾಡಿದ್ವಿ. ಸೊ ಅಲ್ಲೇ ಪಕ್ಕದಲ್ಲೇ ಫೀಡಿಂಗ್ ರೂಮ್ ಇದೆ, ಮತ್ತು ನೀವೇನಾದರೂ ತಿಂತೀನಿ ಅನ್ನೋದಕ್ಕೆ ಅದಕ್ಕೂ ಕೂಡ ವ್ಯವಸ್ಥೆ ಇದೆ. ಸೊ ನೀವೇನಾದರೂ ತಿನ್ಕೊಂಡ್ಬಿಟ್ಟು ಒಳಗೆ ಹೋಗ್ಬೇಕಾಗತ್ತೆ. ಮಕ್ಕಳೆಲ್ಲ ಬಂದಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಸ್ನ್ಯಾಕ್ಸ್ ಕೂಡ ಇದೆ. ಸೊ ಪೇ ಮಾಡಿಬಿಟ್ಟು ತಿನ್ನಬೇಕು. ಹಾಗೆ ನೆಕ್ಸ್ಟು ಒಳಗಡೆ ಹೋಗಬೇಕು ಅಂತ ಎಂಟ್ರಿ ಆಗ್ತಾ ಇದ್ದೀವಿ. 220ನೇ ಫಲಪುಷ್ಪ ಪ್ರದರ್ಶನ ನಮ್ಮ ಬೆಂಗಳೂರಿನ ಬೇಗೂರಿನಲ್ಲಿ ಗಂಗರು ನಿರ್ಮಿಸಿರುವ ನಾಗೇಶ್ವರ ದೇವಾಲಯವನ್ನು ಹೂವಿನ ಮೂಲಕ ಸಿದ್ಧಪಡಿಸಿದ್ದಾರೆ. ಇಲ್ಲಿ ನಾವು ಗಂಗರ ವಂಶದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬೋದು. ಈ ಫ್ಲವರ್ ಶೋನಲ್ಲಿ 34 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಿ ಗಂಗರ ಸಾಮ್ರಾಜ್ಯದ ಮಾದರಿಯನ್ನು ನಿರ್ಮಿಸಿದ್ದಾರೆ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ವಿದೇಶಿ ತಳಿಯ ಹೂಗಳನ್ನು ಸಹ ಬಳಸಲಾಗಿದೆ. ದಕ್ಷಿಣ ಕರ್ನಾಟಕದ ಕ್ರಿಸ್ತಶಕ 350ರಿಂದ 1004ರವರೆಗೂ ಆಳಿದ ಕರ್ನಾಟಕದ ಮೊದಲ ರಾಜ ಮನೆತನದವರು ಗಂಗರು. ಇವರು ತಮಿಳುನಾಡಿನ ಉತ್ತರ ಭಾಗವನ್ನು ಸಹ ಆಳಿದವರು. ಅಂದರೆ ತಮಿಳುನಾಡಲ್ಲಿರುವ ಉತ್ತರ ಭಾಗವನ್ನು ಸಹ ಆಳಿದವರು. ಇವರನ್ನು ತಲಕಾಡಿನ ಗಂಗರು ಎಂದು ಸಹ ಕರೆಯುತ್ತಾರೆ. ಇವರ ಪ್ರಮುಖ ಅರಸ ತಡಿಗ ಮತ್ತು ಕೊಂಕಣಿ ವರ್ಮ. ಈ ವಂಶದ ಸ್ಥಾಪಕನು ಇವನೇ ಆಗಿರ್ತಾನೆ, ಅಂದರೆ ಕಂಕಣಿ ವರ್ಮನೇ ಆಗಿರ್ತಾನೆ. ಇವರ ರಾಜಧಾನಿಗಳು ಯಾವುದೆಂದರೆ ಕೋಲಾರ, ತಲಕಾಡು, ಮಾನ್ಯಪುರ ಅಥವಾ ಮಾನ್ಯ. ಇದು ಈಗಿನ ನೆಲಮಂಗಲದ ಬಳಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಗಂಗರ ಬಗ್ಗೆ ತಿಳಿಯಲು ಹಾಗೂ ಅವರ ವಂಶಸ್ಥರ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಇಲ್ಲಿನ ಫಲಕಗಳ ಮೂಲಕ ನಾವು ನೋಡಬಹುದು. ಈ ಫ್ಲವರ್ ಶೋ ಪ್ರದರ್ಶನದಲ್ಲಿ ಮುಖ್ಯ ಆಕರ್ಷಣೆ ಎಂದರೆ ಬೆಂಗಳೂರಿನ ಬೇಗೂರಿನಲ್ಲಿ ಗಂಗರು ನಿರ್ಮಿಸಿರುವ ನಾಗೇಶ್ವರ ದೇವಾಲಯದ ಮಾದರಿಯನ್ನು ನಾವಿಲ್ಲಿ ಪುಷ್ಪಕಗಳ ಮೂಲಕ ನೋಡ್ಬೋದು. 1300 ವರ್ಷ ಹಳೆಯದಾದ ದೇವಾಲಯವಾಗಿದ್ದು, ಗಂಗರು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಶಿವನ ಪೂಜೆಗಾಗಿ ಈ ದೇವಾಲಯವನ್ನು ನಿರ್ಮಿಸಿದರು. ಹೊಯ್ಸಳು ಹಾಗೂ ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ 5 ಶಿವಲಿಂಗಗಳು ಇರುವುದರಿಂದ ಇದನ್ನು ಪಂಚಲಿಂಗ ನಾಗೇಶ್ವರ ದೇವಾಲಯ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 890ರಲ್ಲಿ ಸಿಖ್ ಶಾಸನದಲ್ಲಿ ಬೆಂಗಳೂರು ಕಳಗದೋಳ್ ಎಂಬ ಉಲ್ಲೇಖವಿದೆ. ಈ ದೇವಾಲಯವು ದ್ರಾವಿಡ ಶೈಲಿಯ ಗೋಪುರದ ಸುಂದರ ಕೆತ್ತನೆ ಹಾಗೂ ಹಳೆಯ ಕಲ್ಲಿನ ಕಂಬಗಳಿಂದ ಕೂಡಿದೆ. ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ದಂಡನಾಯಕನು ಆತನ ಸಹೋದರಿ ದೇವಕೈ ನಿಮ್ಮಡಿಯ ಪತಿಯ ಆಗಿದ್ದ ಗಂಗರ ದೊರೆಯ ಇಮ್ಮಡಿ ಭೂತಗನ ಕ್ರಿಸ್ತಶಕ 936ರಿಂದ ಕ್ರಿಸ್ತಶಕ 961ರವರೆಗೆ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದನು. ತಕೋಲಾ ಎಂಬಲ್ಲಿ ಚೋಳ ರಾಜಾದಿತ್ಯನ ಸೈನ್ಯದೊಂದಿಗೆ ನಡೆದ ಹೋರಾಟದಲ್ಲಿ ಭೂತುಗನು ರಾಜಾದಿತ್ಯನನ್ನು ನೇರವಾಗಿ ಎದುರಿಸಿದನು. ಆಗ ನಡೆದ ಆನೆಕಾಳಗದಲ್ಲಿ ಚೇಳ ರಾಜಾದಿತ್ಯನನ್ನು ಹಿರಿದು ಕೊಂದ. ಭೂತುಗನು ತಕೋಲಂ ಯುದ್ಧ ವಿಜಯದ ರೂವಾರಿಯಾಗಿದ್ದನು. ಅದೇ ಮಾದರಿಯನ್ನು ಇಟ್ಕೊಂಡು ಈ ಫ್ಲವರ್ ಶೋ ಪ್ರದರ್ಶನದಲ್ಲಿ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು.
ಗಂಗರ ಪ್ರಮುಖ ಅರಸರೆಂದರೆ ಶ್ರೀ ಪುರುಷ ದುರ್ವಿನೀತ ಎರಡನೇ ಶಿವಕುಮಾರ, ನೀತಿ ಮಾರ್ಗ ಎರೆರಂಗ ಇಮ್ಮಡಿ ರಾಚಮಲ್ಲ, ಇಮ್ಮಡಿ ಮಾರಸಿಂಹ ಇವರ ಪ್ರತಿಮೆಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬರ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಫ್ಲವರ್ ಶೋ ತುಂಬ ಚೆನ್ನಾಗಿ ಮಾಡ್ತಾನೆ. ಹಾಗೆ ನೀವು ಬಂದು ನೋಡ್ಕೋತೀನಿ ಅಂದರೆ ನೋಡ್ಕೊಂಡು ಹೋಗ್ಬೋದು. ಹಾಗೆ ಹೊರಗಡೆ ಬಂದ್ವಿ. ಸೊ ಇಲ್ಲೆಲ್ಲ ಪಿಕಾಕಿಗೆಲ್ಲ ಯಾವ ಥರ ಫ್ಲವರ್ ಶೋ ಮಾಡಿದ್ದಾರೆ ಅಂತ ನೋಡಿ, ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಬ್ಯೂಟಿಫುಲ್ ಕಾಣ್ತಾ ಇತ್ತು. ಸೊ ಗಾರ್ಡನ್ ಎಲ್ಲ ಸೊ ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಹಾಗೆ ಇದೆಲ್ಲ ನೋಡ್ಕೊಂಡ್ಬಿಟ್ಟು ಆಚೆ ಬಂದ್ವಿ. ಪೂರ್ತಿ ಈಚೆ ಕಡೆ ಗ್ರೌಂಡಲ್ಲಿ ಬರಬೇಕು ಅಂತ ಗಾರ್ಡನ್ ಕಡೆ ಬರ್ತಾ ಇದ್ವಿ. ಸೊ ಬಂದುಬಿಟ್ಟು ಅಲ್ಲಿ ಏನಾದರೂ ತಿನ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಸೊ ಅದೆಲ್ಲ ಫಾಟಲ್ಲೆಲ್ಲ ಹೂವು ಬೀಳೋ ಥರ, ಸೊ ಫಾಟಲ್ಲೆಲ್ಲ ಕಲರ್ ಹೂವು ಹಾರ್ಟರ್ ಶೇಪಲ್ಲಿ ಎಲ್ಲ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಅಷ್ಟೇ ಕ್ಲೀನ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗಾರ್ಡನಲ್ಲಿ. ಸೊ ಹಾಗೆ ಈ ಕಡೆ ಬಂದರೆ ನೀಟಾಗಿ ಕೂತ್ಕೊಂಡು ತಿಂದು ಡಸ್ಟ್ಬಿನ್ನಲ್ಲಿ ಹಾಕಿ ಅಂತಲೇ ಹೇಳ್ಬೋದು. ಸೊ ಅಲ್ಲಲ್ಲೇ ಚೆಲ್ಲಬೇಡಿ. ಸೊ ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ಸೊ ಗಾರ್ಡನನ್ನು ನಾವು ನೀಟಾಗಿ ಇಟ್ಕೋಬೇಕಾಗತ್ತೆ. ಹಾಗೆ ಮುಂದೆ ಬಂದರೆ ಇಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಬುಕ್ಸು, ಬ್ಯಾಗ್ಸು ಮತ್ತು ಏನಾದರೂ ತಿಂತೀನಿ ಅಂದರೆ ಸ್ನ್ಯಾಕ್ಸ್ ಕೂಡ ಇದೆ. ಸೊ ಇಲ್ಲಿ ಬ್ಯಾಗ್ಸ್ ಕೂಡ ಇದೆ. ಸೊ ನೋಡಿ, ನೀವೇನಾದರೂ ತೊಗೋತೀನಿ ಅಂದರೆ ಇಷ್ಟ ಆದರೆ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಸೊ ನೀವು ಸಸಿಗಳನ್ನು ನೆಡ್ತಿದ್ರೆ, ಸೊ ಅದರ ಬೀಜಗಳು ಬೇಕಿದ್ರೆ ಸೊ ಇಲ್ಲಿ ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಸೊ 10 ರುಪೀಸ್ಗೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಅಂದರೆ ಗೆಟ್ 4 ಅಂದರೆ 4 ತೊಗೊಂಡ್ರೆ 100 ರುಪೀಸ್ ಅಂತೆ. ಸೊ ಎಲ್ಲ ಇದೆ ಇಲ್ಲಿ ಸಸಿಗಳದ್ದು. ಆಮೇಲೆ ಫೋಟೋ ಫ್ರೇಮ್ಸ್ ಇದೆ. ಸೊ ನೀವು ಸಸ್ಯ ಚೈತನ್ಯದ ಸಸಿಗಳಿಗೆ ಔಷಧಿಗಳಿದೆ. ಸೊ ಗಿಡಮೂಲಿಕೆಗಳನ್ನು ಯೂಸ್ ಮಾಡಿ ಯಾವ ಥರ ಇದನ್ನು ಮಾಡಿದ್ದಾರೆ ಅದು ಇದೆ. ಇವೆಲ್ಲ ಡ್ರೈ ಫ್ರೂಟ್ಸು ಅದು ಇದು ತೊಗೊಂಡ್ರೆ 20 ರುಪೀಸ್ಗಂತೆ. ಈ ರೋಸ್ ಎಲ್ಲ ತೊಗೊಂಡ್ರೆ ಅಂದರೆ ಆರ್ಟಿಫಿಷಿಯಲ್ ರೋಸ್ ಇರ್ತವೆ. ಸೊ ಇದೆಲ್ಲ ಫ್ಲವರ್ಸ್ ಎಲ್ಲ ತೊಗೊಂಡ್ರೆ 10 ರುಪೀಸ್ಗೊಂದು, 80 ರುಪೀಸ್ಗೊಂದೆಲ್ಲ ಇದೆ. ಸೊ ನೀವೇನಾದರೂ ಪಿಕಲ್ಸು, ವೆರೈಟಿ ಚಟ್ನೀಸ್ ಬೇಕಿದ್ರೆ ಸೊ ಅದು ಕೂಡ ಇರುತ್ತೆ. ಸೊ ನೀವು ಅದನ್ನು ಕೂಡ ನಾವು ಕೂಡ ಟೇಸ್ಟ್ ಮಾಡಿ ತೊಗೋಬೇಕು ಅಂತ ತೊಗೊಂಡ್ವಿ. ಸೊ ಸ್ವೀಟ್ ಪಿಕಲ್ಸ್ ತುಂಬ ಚೆನ್ನಾಗಿತ್ತು. ಸೊ ಟೇಸ್ಟ್ ಮಾಡೋಕೆ ಕೊಡ್ತಾರೆ. ನೀವೇನಾದರೂ ಟೇಸ್ಟ್ ಮಾಡಿ ತೊಗೋತೀನಿ ಅಂದರೆ ತೊಗೊಂಡು ಹೋಗ್ಬೋದು. ಸೊ ಚಟ್ನೀಸ್ ಎಲ್ಲ ಇದೆ. ಹಾಗೆ ಮುಂದೆ ಬಂದರೆ ಸ್ಯಾರೀಸ್ ಇದೆ. ಸೊ ಮಕ್ಕಳ ಟಾಯ್ಸ್ ಇದೆ. ಸೊ ನೀವೇನಾದರೂ ತೊಗೋತೀನಿ ಪರ್ಚೇಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಟಾಯ್ಸ್ ಇದೆ ಎಷ್ಟೊಂದು. ಸೊ ಹಾಗೆ ನಿಮಗೆ ಮಂಡಿ ನೋವು, ಕೈಕಾಲು ನೋವು ಅಂತ ಏನಾದರೂ ಇದ್ದರೆ ಸೊ ಅದು ಕೂಡ ಆಯಿಲ್ ಇದೆ. ಸೊ ನೀವು ಅದನ್ನು ಕೂಡ ತೊಗೋಬೋದು. ಸೊ ಮಕ್ಕಳಿಗೆ ಬೇಕಾದ ಡ್ರೆಸ್ಸಸ್ ಕೂಡ ಇದೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ಪ್ಯೂರ್ ಜೇನುತುಪ್ಪ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ತೊಗೋಬೋದು. ಫುಲ್ ಆಚೆ ಎಲ್ಲ ಇವ್ರದ್ದೇನೆ ಇರೋದು ಸ್ಟಾಲ್ ಥರ ಮಾಡಿದ್ದಾರೆ. ಸೊ ನೀವೇನಾದರೂ ಕೃಷಿಗೆ ಬೇಕಾದ ಬೀಜಗಳು ಬಿತ್ತೀನಿ ಅಂದರೆ ಸೊ ನೀವಿಲ್ಲಿ ಬಂದು ತೊಗೊಂಡು ಹೋಗ್ಬೋದು.
ಬಂದುಬಿಟ್ಟು ತೋಟಗಾರಿಕೆ ಇಲಾಖೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಥರದ್ದು ಅವ್ರು ಇಟ್ಟಿದ್ದಾರೆ. ಸೊ ನೀವು ನೋಡಿಕೊಂಡು ಹೋಗ್ಬೋದು. ಸೊ ಹಂಗೆ ಏನಾದರೂ ಬೇಕಿದ್ರೆ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಸೊ ಎಲ್ಲ ಪ್ಯೂರ್ ಇರುವಂಥದ್ದೇ ಆಯಿಲು ಮತ್ತು ಹೇರ್ ಆಯಿಲು, ಸೋಪು, ಶ್ಯಾಂಪೂಸು ಮತ್ತು ನೀವು ಏನಾದರೂ ಬೇಕನ್ನೋರಿದ್ರೆ ಮನೆಗೆ ಯೂಸ್ ಆಗೋ ಥರ ಅಂದರೆ ಡಿಕಾಕ್ಷನ್ ಅದೆಲ್ಲ ಸಿಗುತ್ತೆ. ಸೊ ಇಲ್ಲಿ RCB ರಂಗಾಸ್ ಕಾಫಿದಂತ ತುಂಬ ಚೆನ್ನಾಗಿತ್ತು. ಸೊ ಕಾಫಿ 20 ರುಪೀಸ್ ಅಂತೆ. ಹಾಗೆ ಕಾಫಿ ಕೂಡ ಕುಡ್ಕೊಂಡು ಮುಂದೆ ಹೋದ್ವಿ. ಸೊ ನಿಮಗೆ ಬೇಳೆ ಕಾಳುಗಳು ಸಿಗುತ್ತೆ. ಸೊ ಜ್ಯೂಸ್ ಕೂಡ ಸಿಗ್ತಾಯಿತ್ತು. ಸೊ ಅಲ್ಲಿ ಅದೇ ಥರದ ಕೌಂಟ್ರ್ಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀಟಾಗಿತ್ತು. ಹೊರಗಡೆ ಸ್ವಲ್ಪ ಅಲ್ಲಿ ನೀಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಚೆ ಕಡೆ ಬಂದವರು ಸೊ ತುಂಬಾ ನೀಟ್ನೆಸ್ ಆಗಿ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಏನು ಬಿಸಾಡಬೇಡಿ. ಡಸ್ಟ್ಬಿನ್ಸ್ ಇರುತ್ತೆ ಹಾಕಿ ಅಂತಲೇ ಹೇಳ್ತೀನಿ. ಸೊ ನಾನು ಅಲ್ಲಿ ನೋಡಿದೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಇಲ್ಲಿ ಬಂದುಬಿಟ್ರು ನೆಕ್ಸ್ಟು ಗಂಗರು ಕೆರೆ, ಬಾವಿ, ಕಾಲುವೆ, ನಾಲೆಗಳು, ಅವರು ವಾಸಿಸುತ್ತಿದ್ದಂತಹ ಗುಡಿಸಲುಗಳು, ಅವರ ಬಳಕೆ ಮಾಡುತ್ತಿದ್ದಂತಹ ವಸ್ತುಗಳು, ಅವರು ವ್ಯವಸಾಯ ಮಾದರಿಯ ಚಿತ್ರಣವನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಈ ಮಾದರಿಯನ್ನು ಗೇಟ್ ನಂಬರ್ 3ನೇ ದಾರಿಯಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಸೊ ನೋಡಿ ಇಲ್ಲೆಲ್ಲ ಅವ್ರು ಯಾವ ಥರವಾಗಿ ಯೂಸ್ ಮಾಡ್ತಾಯಿದ್ರು, ಅಂದರೆ ಯಾವ ಥರವಾಗಿ ಬಳಕೆ ಮಾಡ್ಕೊತ ಬರ್ತಾಯಿದ್ರು. ಸೊ ಅದನ್ನೆಲ್ಲ ಒಂಥರ ಈ ಥರ ಯೂನಿಕಾಗಿ ತೋರಿಸೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀಟಾಗಿತ್ತು. ಗುಡಿಸಲೆಲ್ಲ ಹೆಂಗಿತ್ತು ಗಂಗರದ ಕಾಲದಲ್ಲಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬಾವಿ ಅವಾಗೆಲ್ಲ ಹೆಂಗಿತ್ತಲ್ಲ, ಸೊ ಅದನ್ನು ನೀಟಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಅಷ್ಟು ಚೆನ್ನಾಗಿದೆ. ಒಳಗಡೆ ಬಂದರೆ ಅಷ್ಟು ನೋಡೋದಕ್ಕೂ ತುಂಬ ಸಖತ್ತಾಗಿತ್ತು. ಫ್ಲವರ್ ಶೋ ಆಗಿರ್ಬೋದು, ಅವ್ರದ್ದು ಗಂಗರು ಕೆರೆ ಬಾವಿಗಳಾಗಿರ್ಬೋದು, ಹಾಗೆ ಕಾಲುವೆಗಳು ಆಗಿರ್ಬೋದು, ಹಾಗೆ ನೀವೆಲ್ಲೇನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಅದು ಆಗಿರ್ಬೋದು. ಸೊ ಬಿಗ್ ಬಾಸ್ ಮತ್ತು ಚಿನ್ನದ ನಾಣ್ಯ ಗೆಲ್ಲೋ ಅವಕಾಶ, ಸೊ ಇದೆಲ್ಲ ಯಾರಿಗೆ ಸಿಗುತ್ತೆ ರೀ, ಒಂದೇ ದಿನದಲ್ಲಿ ಎಲ್ಲನೂ ನೋಡ್ಕೋಬೋದು ಅಲ್ವಾ. ಸೊ ನೀವು ಮಿಸ್ ಮಾಡದೆ ಲಾಲ್ಬಾಗ್ ಬನ್ನಿ. ಸೊ ಇದೊಂಥರ ಗುಡ್ಡದ ಥರ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೇಲೆ ಹೋಗ್ಬೇಕಂತ ಅಲ್ಲಿ ನೋಡ್ಕೊಂಡು ಬರಬೇಕು ಅಂತ ಮೇಲ್ಗಡೆ ಬಂದ್ವಿ. ಸೊ ಮೇಲೆ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ನೀವು ತಿನ್ನೋದಕ್ಕೆಲ್ಲ ಫುಲ್ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಸಂಜೆ ಆಗ್ತಾ ಬಂದಿತ್ತಲ್ವ, ಸೊ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಮೋಡ ಎಲ್ಲ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಹಂಗೆ ಗುಡ್ಡದ ಮೇಲೆ ಸ್ವಲ್ಪ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೇಕಂತ ಕೂತಿದ್ವಿ. ಸೊ ಜನ ತುಂಬ ಇದ್ರಲ್ಲ, ಸೊ ಹಾಗೆ ಎಂಜಾಯ್ ಮಾಡ್ತಾಯಿದ್ರು. ಸೊ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಫ್ಲವರ್ ಶೋಗೆ ಬಂದರೆ. ಸೊ ಇದೊಂದು ಕೆರೆ, ಇಲ್ಲಿ ಕೆರೆನ ತುಂಬ ಚೆನ್ನಾಗಿ ನೀಟಾಗಿ ಕಾಣ್ತಾ ಇತ್ತು. ಸೊ ಹಾಗೆ ಮುಗಿಸ್ಕೊಂಡು ಕಾಲು ನೋಯ್ತಾ ಇತ್ತು. ಫುಲ್ 3-4 ಅವರ್ಸ್ ಆಯಿತು ನಾವು ಗ್ರೌಂಡೆಲ್ಲ ಅಂದರೆ ಗಾರ್ಡನ್ ಎಲ್ಲ ಸುತ್ತಾಡ್ಕೊಂಡು ಬಂದು ಇಲ್ಲೊಂದು ಸ್ವಲ್ಪ ಕೂತ್ಕೊಂಡು ಮುಂದೆ ತಿನ್ನಬೇಕು ಅಂತ ಮತ್ತೆ ಹೋಗ್ತಾಯಿದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲೆಲ್ಲೇ ಕೂತ್ಕೊಳ್ಳೋಕೆ ಕೂಡ ಬೆಂಚಸ್ ಇದೆ. ಸೊ ವಯಸ್ಸಾದವರೆಲ್ಲ ಬರ್ತಾರಲ್ಲ, ಸೊ ಅವ್ರಿಗೆ ಕೂಡ ಬೆಂಚಸ್ ಇದೆ. ಮತ್ತು ನಿಮಗೇನಾದರೂ ನಡೆಯೋದಕ್ಕಾಗಲಿಲ್ಲ ಅಂದರೆ ಅಲ್ಲಿ ವೆಹಿಕಲ್ ಇದೆ. ಸೊ ಅದ್ರದ್ದು ವೆಹಿಕಲ್ ಮೇಲೆ ಕೂತ್ಕೊಂಡು ನೀವು ಹೋಗಬೇಕಾಗತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಆ ವೆಹಿಕಲಲ್ಲಿ ಕೂತ್ಕೊಂಡು ನಿಮ್ಮ ಗ್ರೌಂಡೆಲ್ಲ ಆಡಿಸ್ತಾರೆ. ಸೊ ನನ್ನ ಮಗ ಅವರಂತೂ ಫುಲ್ ಖುಷಿಯಾಗಿಬಿಟ್ಟು ಓಡಾಡ್ತಾಯಿದ್ರು ಗಾರ್ಡನಲ್ಲಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೀವು ಇಲ್ಲಿ ಗಂಗರು ಸಾಮ್ರಾಜ್ಯದ ಫ್ಲವರ್ ಶೋ ಯಾವ ರೀತಿ ನಡೀತಾ ಇದೆ, ಸೊ ಈ ಥೀಮ್ನ ಇಟ್ಕೊಂಡು ಯಾವ ರೀತಿ ಫ್ಲವರ್ ಶೋ ಮಾಡಿದ್ದಾರೆ ಅಂತ ನಿಮ್ಮ ಫುಲ್ ಡೀಟೇಲ್ ವಿಡಿಯೋ ನಾನು ಇಲ್ಲಿ ತೋರಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೇನು ಮಾಡಬೇಕು ಗೊತ್ತಿದೆಯಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನಾನು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಿ, ಸೊ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹಾಗೆ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ. ಸೊ ಆಚೆ ಬಂದುಬಿಟ್ಟು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಲಾಲ್ಬಾಗ್ಗೆ ಬಂದು ನೀವು ಕೂಡ ಫ್ಲವರ್ ಶೋ ನೋಡಿ. ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.